ನೇರವಾಗಿ ಕಾಂಗ್ರೆಸ್ ಕಡೆ ಹೋಗೋದಾದ್ರೆ ಚಿಕ್ಕೋಡಿಯಲ್ಲಿ ತಮ್ಮ ಮಗಳನ್ನ ಕಣಕ್ಕಿಳಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಒಂದು ಹುಮ್ಮಸ್ ತೋರಿಸ್ತಾ ಇದ್ದಾರೆ. ಚಿಕ್ಕೋಡಿ ಲೋಕಸಭೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ. ಕಾರ್ಯಕರ್ತರು ಮುಖಂಡರಿಂದ ಅಭಿಪ್ರಾಯ ಸಂಗ್ರಹ ಮಾಡಿದ್ದು ನಿಪಾಣಿ, ಚಿಕ್ಕೋಡಿ, ಅಥಣಿ, ರಾಯಭಾಗ ಕ್ಷೇತ್ರದಲ್ಲಿ ಸಭೆ ನಡೆಸಿದ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನ ಕಣಕ್ಕಿಳಿಸಿದ ಬಳಿಕ ಆಗು ಹೋಗುಗಳ ಬಗ್ಗೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಮುಖಂಡರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಚಿಕ್ಕೋಡಿ ಟಿಕೆಟ್ ಮಿಸ್ ಆಗಿರೋ ಬೆನ್ನಲ್ಲೇ ಕಾಂಗ್ರೆಸ್ ಸೇರುವ ಬಗ್ಗೆ ಚಿಂತನೆ ನಡೆಸಿರೋ ಮಾಜಿ ಸಂಸದ ರಮೇಶ್ ಕತ್ತಿಗೆ ಇದೀಗ ಸತೀಶ್ ಜಾರಕಿಹೊಳಿ ಸ್ವಾಗತ ಮಾಡಿದ್ದಾರೆ. ರಮೇಶ್ ಕತ್ತಿ ಜೊತೆಗೆ ನಮ್ಮದು ಯಾವುದೇ ಮಾತುಕತೆ ಆಗಿಲ್ಲ, ರಮೇಶ್ ಕತ್ತಿ ಅಥವಾ ಯಾರು ನಮ್ಮ ಪಕ್ಷ ಸಿದ್ಧಾಂತವನ್ನು ಒಪ್ಕೊಂಡು ಬಂದ್ರೆ ಎಲ್ರಿಗೂ ಸ್ವಾಗತ ಅಂದಿದ್ದಾರೆ. ಆಹ್ವಾನ ಮಾಡ್ತೀವಿ, ನಾವೆಲ್ಲರೂ ಕೂಡ ಅವ್ರಿಗೆ ಮೀಟಿಂಗ್ ಅನ್ನ ಮಾಡಿ ಅವ್ರನ್ನ ರೆಕಮೆಂಡ್ ಮಾಡ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾರೆ. ಅದನ್ನೇ ಕೇಳಲಿಕ್ಕೆ ಎಲ್ಲ ಇವತ್ತದೇ ಅಭಿಪ್ರಾಯ ಪಡಲಿಕ್ಕೆ ಬಂದಿದ್ದು, ಅದನ್ನೇ ಕೇಳ್ತೀವಿ. ಈಗ ಅಲ್ಲೂ ಕೂಡ ಹೋಗ್ತಾ ಇದ್ವಿ, ಇದಾದ್ಮೇಲೆ ಹಾಗಾಗಿ ಅವ್ರನ್ನ ಕೂಡ ಭೇಟಿ ಆಗ್ತಾ ಇದ್ದೀವಿ. ಲಕ್ಷ್ಮಣ್ ಸವದಿಯವ್ರನ್ನ ಕೂಡ ಭೇಟಿಯಾಗಿದ್ದೀವಿ, ಪ್ರಕಾಶ್ ಹುಕ್ಕೇರ್ನ ಭೇಟಿಯಾಗ್ತಾ ಇದ್ದೀವಿ, ನಿಪ್ಪಾಣಿ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಎಲ್ಲರೂ ಭೇಟಿಯಾಗ್ತೀವಿ. ಇದನ್ನೇ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅಂತಿಮವಾಗಿ ನಮ್ಮ ಡ್ಯೂಟಿ, ಯಾಕಂದರೆ ಎಲ್ಲರನ್ನೂ ಕೇಳಿನ ಹೇಳ್ಬೇಕಂತ ನನ್ನ ಕರ್ತವ್ಯ. ಹೀಗಾಗಿ ಎಲ್ಲ ಕಡೆ ಸಭೆ ಮಾಡ್ತಾ ಇದ್ದೀವಿ. ರಮೇಶ್ ಕತ್ತಿ ಅವ್ರನ್ನ